ವಿಶ್ವದ ಈ ಶುಭ ದಿನಗಳಲ್ಲಿ ಪಾವನ ಸಂಗಮ ಕ್ಷಣಗಳಲ್ಲಿ ವಿಶ್ವದ ಈ ಶುಭ ದಿನಗಳಲ್ಲಿ ಪಾವನ ಸಂಗಮ ಕ್ಷಣಗಳಲ್ಲಿ ಅವತರಿಸಿಯೇ ಶಿವ ತಂದೆಯೇ ಅವತರಿಸಿಯೇ ಶಿವ ತಂದೆಯೇ ಸ್ವಾಗತ ನಿಮಗೆ ಸ್ವಾಗತ ಸ್ವಾಗತ ಶುಭ ಸ್ವಾಗತ ವಿಶ್ವದ ಈ ಶುಭ ದಿನಗಳಲ್ಲಿ ಪಾವನ ಸಂಗಮ ಕ್ಷಣಗಳಲ್ಲಿ ಅವತರಿಸಿಯೇ ಶಿವ ತಂದೆಯೇ ಸ್ವಾಗತ ನಿಮಗೆ ಸ್ವಾಗತ ಸ್ವಾಗತ ಶುಭ ಸ್ವಾಗತ ಪ್ರೇಮ ಸಾಗರ ಚೈತನ್ಯ ಜ್ಯೋತಿರ್ಬಿಂದು ಸ್ವರೂಪ ಜ್ಞಾನ ಆನಂದ ಪ್ರೇಮ ಸಾಗರ ಚೈತನ್ಯ ಜ್ಯೋತಿರ್ಬಿಂದು ಸ್ವರೂಪ ಶ್ರೇಷ್ಠ ಕರ್ಮಗಳ ಭಾಗ್ಯ ವಿಧಾತ ಶ್ರೇಷ್ಠ ಕರ್ಮಗಳ ಭಾಗ್ಯ ವಿಧಾತ ಸ್ವಾಗತ ನಿಮಗೆ ಸ್ವಾಗತ ಸ್ವಾಗತ ಶುಭ ಸ್ವಾಗತ ವಿಶ್ವದ ಈ ಶುಭ ದಿನಗಳಲ್ಲಿ ಪಾವನ ಸಂಗಮ ಕ್ಷಣಗಳಲ್ಲಿ ವಿಶ್ವದ ಈ ಶುಭ ದಿನಗಳಲ್ಲಿ ಪಾವನ ಸಂಗಮ ಕ್ಷಣಗಳಲ್ಲಿ ಅವತರಿಸಿಯೇ ಶಿವ ತಂದೆಯೇ ಸ್ವಾಗತ ನಿಮಗೆ ಸ್ವಾಗತ ಸ್ವಾಗತ ಶುಭ ಸ್ವಾಗತ ಪುನಃ ಪತಿತವಾಗಲು ತಾಮಸ ಗುಣದಿ ವಿಕಾರಿಯಾಗಲು ಸೃಷ್ಟಿಯು ಪುನಃ ಪತಿತವಾಗಲು ತಾಮಸ ಗುಣದಿ ವಿಕಾರಿಯಾಗಲು ಶಿವನೇ ಬಂದಿಹೆ ರಕ್ಷಿಸಲು ಶಿವನೇ ಬಂದಿಹೆ ರಕ್ಷಿಸಲು ಸ್ವಾಗತ ನಿಮಗೆ ಸ್ವಾಗತ ಸ್ವಾಗತ ಶುಭ ಸ್ವಾಗತ ವಿಶ್ವದ ಈ ಶುಭ ದಿನಗಳಲ್ಲಿ ಪಾವನ ಸಂಗಮ ಕ್ಷಣಗಳಲ್ಲಿ ವಿಶ್ವದ ಈ ಶುಭ ದಿನಗಳಲ್ಲಿ ಪಾವನ ಸಂಗಮ ಕ್ಷಣಗಳಲ್ಲಿ ಅವತರಿಸಿಯೇ ಶಿವ ತಂದೆಯೇ ಸ್ವಾಗತ ನಿಮಗೆ ಸ್ವಾಗತ ಸ್ವಾಗತ ಶುಭ ಸ್ವಾಗತ ಸುಖಕ್ಕೆ ಇದುವೇ ತಂತ್ರ ನುಡಿಸುತ್ತಿಹೇ ನೀ ಮನ್ಮನಾಭವ ಮಂತ್ರ ಶಾಂತಿ ಸುಖಕ್ಕೆ ಇದುವೇ ತಂತ್ರ ಗೀತಾ ಜ್ಞಾನವೇ ನವ ಸೃಷ್ಟಿಗೆ ಯಂತ್ರ ಶಿವಗೀತ ಜ್ಞಾನ ನವ ಸೃಷ್ಟಿಗೆ ಯಂತ್ರ ಸ್ವಾಗತ ನಿಮಗೆ ಸ್ವಾಗತ ಸ್ವಾಗತ ಶುಭ ಸ್ವಾಗತ ವಿಶ್ವದ ಈ ಶುಭ ದಿನಗಳಲ್ಲಿ ಪಾವನ ಸಂಗಮ ಕ್ಷಣಗಳಲ್ಲಿ ವಿಶ್ವದ ಈ ಶುಭ ದಿನಗಳಲ್ಲಿ ಪಾವನ ಸಂಗಮ ಕ್ಷಣಗಳಲ್ಲಿ ಅವತರಿಸಿಯೇ ಶಿವ ತಂದೆಯೇ ಅವತರಿಸಿಯೇ ಶಿವ ತಂದೆಯೇ ಸ್ವಾಗತ ನಿಮಗೆ ಸ್ವಾಗತ ಸ್ವಾಗತ ಶುಭ ಸ್ವಾಗತ ಸ್ವಾಗತ ನಿಮಗೆ ಸ್ವಾಗತ
ಸ್ವಾಗತ ಶುಭ ಸ್ವಾಗತ. ಓಂ ಶಾಂತಿ. ಇಂದಿನ ದಿನಾಂಕ 14/5/2025. ಪ್ರಾರ್ಥ ಮುರುಳಿ ಬಾಪ್ತಾದ ಮಧುಬನ. ಮಧುರ ಮಕ್ಕಳೇ, ನೀವೀಗ ಸಂಗಮದಲ್ಲಿದ್ದೀರಿ. ನೀವು ಹಳೆಯ ಪ್ರಪಂಚದಿಂದ ಸಂಬಂಧವನ್ನು ತೆಗೆಯಬೇಕಾಗಿದೆ, ಏಕೆಂದರೆ ಈ ಹಳೆಯ ಪ್ರಪಂಚವು ಈಗ ಸಮಾಪ್ತಿಯಾಗಲಿದೆ. ಪ್ರಶ್ನೆ: ಸಂಗಮಯುಗದ ಯಾವ ವಿಶೇಷತೆಯು ಇಡೀ ಕಲ್ಪಕ್ಕಿಂತ ಭಿನ್ನವಾಗಿದೆ? ಉತ್ತರ: ಸಂಗಮಯುಗದ ವಿಶೇಷತೆಯೇ ಆಗಿದೆ. ಇಲ್ಲಿ ಓದುತ್ತೀರಿ, ಪ್ರಾರಬ್ಧವನ್ನು ಭವಿಷ್ಯದಲ್ಲಿ ಪಡೆಯುತ್ತೀರಿ. ಇಡೀ ಕಲ್ಪದಲ್ಲಿ ಇಂತಹ ವಿದ್ಯೆಯನ್ನು ಓದಿಸಲಾಗುವುದಿಲ್ಲ. ಯಾವುದರ ಪ್ರಾರಬ್ಧವು ಇನ್ನೊಂದು ಜನ್ಮದಲ್ಲಿ ಸಿಗುತ್ತದೆ. ಈಗ ನೀವು ಮಕ್ಕಳು ಅಮರ ಲೋಕಕ್ಕಾಗಿ ಮೃತ್ಯು ಲೋಕದಲ್ಲಿ ಓದುತ್ತೀರಿ, ಇನ್ನೊಂದು ಜನ್ಮಕ್ಕಾಗಿ ಓದುವುದಿಲ್ಲ. ಗೀತೆ: ದೂರ ದೇಶದಲ್ಲಿರುವವರು. ಓಂ ಶಾಂತಿ. ದೂರ ದೇಶದಲ್ಲಿರುವವರು ಯಾರು? ಇದನ್ನು ಯಾರೂ ತಿಳಿದುಕೊಂಡಿಲ್ಲ. ಪರದೇಶದಲ್ಲಿ ಬರಲು ಅವರಿಗೆ ತಮ್ಮ ದೇಶವಿರಲಿಲ್ಲವೇ? ಅವರು ತಮ್ಮ ದೇಶದಲ್ಲಿ ಬರುವುದಿಲ್ಲ. ಈ ರಾವಣನ ರಾಜ್ಯವು ಪರದೇಶವಾಗಿದೆ ಎಲ್ಲವೇ? ಅಂದ ಮೇಲೆ ಶಿವತಂದೆಯು ತಮ್ಮ ದೇಶದಲ್ಲಿ ಬರುವುದಿಲ್ಲವೇ? ರಾವಣನ ಪರದೇಶವು ಯಾವುದು ಮತ್ತು ದೇಶವು ಯಾವುದು? ಶಿವತಂದೆಯೇ ತನ್ನ ದೇಶ ಯಾವುದಾಗಿದೆ? ತನ್ನ ದೇಶದ ಸ್ಥಾಪನೆ ಮಾಡಲು ಬಂದಿದ್ದಾರೆ. ತಮ್ಮ ದೇಶದಲ್ಲಿ ಸ್ವಯಂ ತಂದೆಯೇ ಬರುತ್ತಾರೆ. ಒಬ್ಬಿಬ್ಬರು ತಿಳಿಸಿದರು, ಒಳ್ಳೆಯದು. ಇದರ ಮೇಲೆ ಎಲ್ಲರೂ ವಿಚಾರ ಸಾಗರ ಮಂಥನ ಮಾಡಿ. ಇದು ಬಹಳ ತಿಳಿದುಕೊಳ್ಳುವ ಮಾತಾಗಿವೆ. ರಾವಣನ ಪರದೇಶವನ್ನು ತಿಳಿಸುವುದು ಬಹಳ ಸಹಜವಾಗಿದೆ. ರಾಮರಾಜ್ಯದಲ್ಲಿ ಎಂದೂ ರಾವಣನು ಬರುವುದಿಲ್ಲ. ತಂದೆಯು ರಾವಣನ ದೇಶದಲ್ಲಿ ಬರಬೇಕಾಗುತ್ತದೆ, ಏಕೆಂದರೆ ರಾವಣನ ರಾಜ್ಯವನ್ನು ಪರಿವರ್ತನೆ ಮಾಡಬೇಕಾಗುತ್ತದೆ. ಇದು ಸಂಗಮ ಯುಗವಾಗಿದೆ. ಅವರು ಸತ್ಯಯುಗದಲ್ಲಿಯೂ ಬರುವುದಿಲ್ಲ, ಕಲಿಯುಗದಲ್ಲಿಯೂ ಬರುವುದಿಲ್ಲ, ಸಂಗಮ ಯುಗದಲ್ಲಿಯೇ ಬರುತ್ತಾರೆ. ಅಂದಾಗ ಇದು ರಾಮನ ದೇಶವಾಗಿದೆ, ರಾವಣನ ದೇಶವೂ ಆಗಿದೆ. ಈ ತೀರವು ರಾಮನದ್ದು, ಆ ತೀರವು ರಾವಣನದ್ದಾಗಿದೆ. ಇದು ಸಂಗಮವಲ್ಲವೇ? ಈಗ ನೀವು ಮಕ್ಕಳು ಸಂಗಮದಲ್ಲಿದ್ದೀರಿ. ಆ ಕಡೆಯೂ ಇಲ್ಲ, ಈ ಕಡೆಯೂ ಇಲ್ಲ. ತಮ್ಮನ್ನು ಸಂಗಮದಲ್ಲಿದ್ದೇವೆಂದು ತಿಳಿಯಬೇಕು. ನಮಗೆ ಅತ್ತ ಕಡೆ ಸಂಬಂಧವಿಲ್ಲ. ಬುದ್ಧಿಯಿಂದ ಹಳೆಯ ಪ್ರಪಂಚದೊಂದಿಗಿನ ಸಂಬಂಧವನ್ನು ತೆಗೆಯಬೇಕಾಗಿದೆ. ಇರುವುದಂತೂ ಇಲ್ಲಿಯೇ. ಆದರೆ ಬುದ್ಧಿಯಿಂದ ತಿಳಿಯಿರಿ, ಈ ಹಳೆಯ ಪ್ರಪಂಚವೇ ಸಮಾಪ್ತಿಯಾಗಲಿದೆ. ನಾವೀಗ ಸಂಗಮದಲ್ಲಿದ್ದೇವೆಂದು ಆತ್ಮವು ಹೇಳುತ್ತದೆ. ತಂದೆಯೂ ಬಂದಿದ್ದಾರೆ. ಅವರಿಗೆ ಅಂಬಿಗನೆಂತಲೂ ಹೇಳುತ್ತಾರೆ. ನಾವೀಗ ಹೋಗುತ್ತಿದ್ದೇವೆ. ಹೇಗೆ? ಯೋಗದಿಂದ. ಯೋಗಕ್ಕಾಗಿಯೂ ಜ್ಞಾನವಿದೆ, ಜ್ಞಾನಕ್ಕಾಗಿಯೂ ಜ್ಞಾನವಿದೆ. ಯೋಗಕ್ಕಾಗಿ ತಿಳಿಸಲಾಗುತ್ತದೆ. ತಮ್ಮನ್ನು ಆತ್ಮನೆಂದು ತಿಳಿಯಿರಿ ಮತ್ತು ತಂದೆಯನ್ನು ನೆನಪು ಮಾಡಿ. ಇದು ಸಹ ಜ್ಞಾನವಾಗಿದೆಯಲ್ಲವೇ? ಜ್ಞಾನವೆಂದರೆ ತಿಳುವಳಿಕೆ. ತಂದೆಯು ಮತವನ್ನು ಕೊಡಲು ಬಂದಿದ್ದಾರೆ. ತಮ್ಮನ್ನು ಆತ್ಮವೆಂದು ತಿಳಿಯಿರಿ ಎಂದು ಹೇಳುತ್ತಾರೆ. ಆತ್ಮವೇ 84 ಜನ್ಮಗಳನ್ನು ತೆಗೆದುಕೊಳ್ಳುತ್ತದೆ. ತಂದೆಯು ಮಕ್ಕಳಿಗೆ ವಿಸ್ತಾರವಾಗಿ ತಿಳಿಸಿಕೊಡುತ್ತಾರೆ. ಈಗ ಈ ರಾವಣ ರಾಜ್ಯವು ಸಮಾಪ್ತಿಯಾಗಲಿದೆ. ಇಲ್ಲಿ ಕರ್ಮ ಬಂಧನವಿದೆ. ಸತ್ಯಯುಗದಲ್ಲಿ ಕರ್ಮ ಸಂಬಂಧವಿರುತ್ತದೆ. ಬಂಧನವೆಂಬುದು ದುಃಖದ ಹೆಸರಾಗಿದೆ, ಸಂಬಂಧವು ಸುಖದ ಹೆಸರಾಗಿದೆ. ಈಗ ಕರ್ಮ ಬಂಧನವನ್ನು ಕತ್ತರಿಸಬೇಕಾಗಿದೆ. ಬುದ್ಧಿಯಲ್ಲಿದೆ. ನಾವು ಈ ಸಮಯದಲ್ಲಿ ಬ್ರಾಹ್ಮಣ ಸಂಬಂಧದಲ್ಲಿದ್ದೇವೆ, ನಂತರ ದೈವಿ ಸಂಬಂಧದಲ್ಲಿ
ಹೋಗುತ್ತೇವೆ. ಬ್ರಾಹ್ಮಣ ಸಂಬಂಧವು ಇದೊಂದೇ ಜನ್ಮವಾಗಿದೆ. ನಂತರ 8 ಮತ್ತು 12 ಜನ್ಮಗಳು ದೈವಿ ಸಂಬಂಧದಲ್ಲಿರುತ್ತೀರಿ. ಈ ಜ್ಞಾನವು ಬುದ್ಧಿಯಲ್ಲಿದೆ. ಆದ್ದರಿಂದ ಕಲಿಯುಗಿ ಚೀಚಿ ಕರ್ಮ ಬಂಧನದಿಂದ ಹೇಗೆ ನಿಂದನೆ ಮಾಡುತ್ತಾರೆ. ಈ ಪ್ರಪಂಚದ ಕರ್ಮ ಬಂಧನದಲ್ಲಿ ಈಗ ಇರುವಂತಿಲ್ಲ. ಇವೆಲ್ಲವೂ ಆಸುರಿ ಕರ್ಮ ಬಂಧನವೆಂಬ ತಿಳುವಳಿಕೆಯು ಸಿಕ್ಕಿದೆ. ನಾವು ಸಹ ಒಂದು ಗುಪ್ತ ಯಾತ್ರೆಯಲ್ಲಿದ್ದೇವೆ. ಈ ತಂದೆಯು ಯಾತ್ರೆಯನ್ನು ಕಲಿಸಿದ್ದಾರೆ. ನಂತರ ಈ ಕರ್ಮ ಬಂಧನದಿಂದ ಭಿನ್ನರಾಗಿ ನಾವು ಕರ್ಮಾತೀತರಾಗಿ ಬಿಡುತ್ತೇವೆ. ಈ ಕರ್ಮ ಬಂಧನವು ಈಗ ಕತ್ತರಿಸಲೇಬೇಕಾಗಿದೆ. ನಾವು ತಂದೆಯನ್ನು ಏಕೆ ನೆನಪು ಮಾಡುತ್ತೇವೆಂದರೆ ಪವಿತ್ರರಾಗಿ ಚಕ್ರವನ್ನರಿತು ಚಕ್ರವರ್ತಿ ರಾಜರಾಗಬೇಕಾಗಿದೆ. ಓದುತ್ತಿದ್ದೇವೆ ಮತ್ತೆ ಗುರಿ ಧ್ಯೇಯದ ಪ್ರಾರಬ್ಧವು ಬೇಕಲ್ಲವೇ. ನಿಮಗೆ ತಿಳಿದಿದೆ, ನಮಗೆ ಓದಿಸುವವರು ಬೇಅದ್ದಿನ ತಂದೆಯಾಗಿದ್ದಾರೆ. ಅವರು ನಮಗೆ 5000 ವರ್ಷಗಳ ಮೊದಲು ಓದಿಸಿದ್ದರು. ಇದು ನಾಟಕವಾಗಿದೆಯಲ್ಲವೇ. ಯಾರಿಗೆ ಕಲ್ಪದ ಹಿಂದೆ ಓದಿಸಿದ್ದರೋ ಅವರಿಗೆ ಓದಿಸುತ್ತಾರೆ. ಬರುತ್ತಿರುತ್ತಾರೆ, ವೃದ್ಧಿಯನ್ನು ಹೊಂದುತ್ತಾ ಇರುತ್ತಾರೆ. ಎಲ್ಲರೂ ಸತ್ಯಯುಗದಲ್ಲಿ ಬರುವುದಿಲ್ಲ. ಉಳಿದವರೆಲ್ಲರೂ ಹಿಂತಿರುಗಿ ಮನೆಗೆ ಹೋಗುತ್ತಾರೆ. ಇತ್ತ ಕಡೆ ನರಕವಿದೆ, ಅತ್ತ ಕಡೆ ಸ್ವರ್ಗವಿದೆ. ಆ ವಿದ್ಯೆಯಲ್ಲಂತೂ ಪ್ರಾರಬ್ಧವನ್ನು ಇಲ್ಲಿಯೇ ಪಡೆಯುತ್ತೇವೆಂದು ತಿಳಿಯುತ್ತಾರೆ. ಆದರೆ ನಾವು ಸಂಗಮಯುಗದಲ್ಲಿ ಓದುತ್ತೇವೆ. ಇದರ ಪ್ರಾರಬ್ಧವು ನಮಗೆ ಹೊಸ ಪ್ರಪಂಚದಲ್ಲಿ ಸಿಗುವುದು. ಇದು ಹೊಸ ಮಾತಾಗಿದೆ. ನಿಮಗೆ ಇದರ ಪ್ರಾರಬ್ಧವು ಇನ್ನೊಂದು ಜನ್ಮದಲ್ಲಿ ಸಿಗುವುದೆಂಬ ಮಾತನ್ನು ಪ್ರಪಂಚದಲ್ಲಿ ಮತ್ಯಾರೂ ಹೇಳುವುದಿಲ್ಲ. ಈ ಜನ್ಮದಲ್ಲಿ ಮುಂದಿನ ಜನ್ಮಗಳ ಪ್ರಾರಬ್ಧವನ್ನು ಪಡೆಯುವುದು ಕೇವಲ ಈ ಸಂಗಮಯುಗದಲ್ಲಿಯೇ ಆಗುತ್ತದೆ. ತಂದೆಯೂ ಸಹ ಸಂಗಮಯುಗದಲ್ಲಿ ಬರುತ್ತಾರೆ. ನೀವು ಪುರುಷೋತ್ತಮರಾಗಲು ಓದುತ್ತೀರಿ. ಒಂದೇ ಬಾರಿ ಭಗವಂತ ಜ್ಞಾನಸಾಗರನು ಬಂದು ಹೊಸ ಪ್ರಪಂಚ ಅಮರಪುರಿಗಾಗಿ ಓದಿಸುತ್ತಾರೆ. ಇದು ಕಲಿಯುಗ ಮೃತ್ಯುಲೋಕವಾಗಿದೆ. ನಾವು ಸತ್ಯಯುಗಕ್ಕಾಗಿ ಓದುತ್ತೇವೆ. ನರಕವಾಸಿಗಳಿಂದ ಸ್ವರ್ಗವಾಸಿಗಳಾಗಲು ಓದುತ್ತೇವೆ. ಇದು ಪರದೇಶ, ಅದು ನಮ್ಮ ದೇಶವಾಗಿದೆ. ಆ ತಮ್ಮ ದೇಶದಲ್ಲಿ ಬರಲು ತಂದೆಗೆ ಅವಶ್ಯಕತೆ ಇಲ್ಲ. ಆ ದೇಶವು ಕೇವಲ ತಾವು ಮಕ್ಕಳಿಗಾಗಿಯೇ ಇದೆ. ಆ ಸತ್ಯಯುಗದಲ್ಲಿ ರಾವಣನು ಬರುವಂತಿಲ್ಲ. ರಾವಣನು ಮಾಯವಾಗಿ ಬಿಡುತ್ತಾನೆ. ಮತ್ತೆ ದ್ವಾಪರದಲ್ಲಿ ಬರುತ್ತಾನೆ. ಆಗ ತಂದೆಯು ಮರೆಯಾಗುತ್ತಾರೆ. ಸತ್ಯಯುಗದಲ್ಲಿ ಯಾರು ಅವರನ್ನು ತಿಳಿದುಕೊಂಡಿಲ್ಲ. ಅಂದ ಮೇಲೆ ನೆನಪನ್ನೇಕೆ ಮಾಡುತ್ತಾರೆ. ಸುಖದ ಪ್ರಾರಬ್ಧವು ಪೂರ್ಣವಾದಾಗ ರಾವಣ ರಾಜ್ಯವು ಆರಂಭವಾಗುತ್ತದೆ. ಇದಕ್ಕೆ ಪರದೇಶವೆಂದು ಹೇಳಲಾಗುತ್ತದೆ. ಈಗ ನೀವು ತಿಳಿದುಕೊಂಡಿದ್ದೀರಿ, ನಾವು ಸಂಗಮಯುಗದಲ್ಲಿದ್ದೇವೆ. ನಮಗೆ ಮಾರ್ಗವನ್ನು ತೋರಿಸುವಂತಹ ತಂದೆಯು ಸಿಕ್ಕಿದ್ದಾರೆ. ಉಳಿದವರೆಲ್ಲರೂ ಅಲೆದಾಡುತ್ತಿರುತ್ತಾರೆ. ಯಾರು ಬಹಳ ಸುಸ್ತಾಗಿರುವರೋ, ಯಾರು ಕಲ್ಪದ ಹಿಂದೆ ಮಾರ್ಗವನ್ನು ಪಡೆದಿರುವರೋ ಅವರೇ ಬರುತ್ತಾರೆ. ನೀವು ಮಾರ್ಗದರ್ಶಕರು, ಎಲ್ಲರಿಗೆ ಮಾರ್ಗವನ್ನು ತಿಳಿಸುತ್ತೀರಿ. ಇದು ಆತ್ಮಿಕ ಯಾತ್ರೆಯ ಮಾರ್ಗವಾಗಿದೆ. ನೇರವಾಗಿ ಸುಖಧಾಮಕ್ಕೆ ಹೋಗುತ್ತೀರಿ. ನೀವು ಮಾರ್ಗದರ್ಶಕರು ಪಾಂಡವ ಸಂಪ್ರದಾಯದವರಾಗಿದ್ದೀರಿ. ಪಾಂಡವ ರಾಜ್ಯವೆಂದು ಹೇಳುವುದಿಲ್ಲ. ರಾಜ್ಯವು ಕೌರವರಿಗೂ ಇಲ್ಲ, ಪಾಂಡವರಿಗೂ ಇಲ್ಲ. ಇಬ್ಬರಿಗೂ ಕಿರೀಟವಿಲ್ಲ. ಭಕ್ತಿ ಮಾರ್ಗದಲ್ಲಿ ಇಬ್ಬರಿಗೂ ಕಿರೀಟವನ್ನು ತೋರಿಸಿದ್ದಾರೆ. ಒಂದು ವೇಳೆ ಕೊಟ್ಟರೂ ಸಹ
ಕೌರವರಿಗೆ ಪ್ರಕಾಶತೆಯ ಕಿರೀಟವಿಲ್ಲ, ಪಾಂಡವರಿಗೂ ಸಹ ಕೊಡಲು ಸಾಧ್ಯವಿಲ್ಲ. ಏಕೆಂದರೆ ಇನ್ನೂ ಪುರುಷಾರ್ಥಿಗಳಾಗಿದ್ದಾರೆ. ನಡೆಯುತ್ತಾ ನಡೆಯುತ್ತಾ ಕೆಳಗೆ ಬೀಳುತ್ತಾರೆ. ಆದ್ದರಿಂದ ಯಾರಿಗೆ ಕೊಡುವುದೋ? ಇದರಿಂದಲೇ ಇವೆಲ್ಲ ಅಲಂಕಾರಗಳನ್ನು ವಿಷ್ಣುವಿಗೆ ತೋರಿಸಿದ್ದಾರೆ. ಏಕೆಂದರೆ ಅವರು ಪವಿತ್ರವಾಗಿದ್ದಾರೆ. ಸತ್ಯಯುಗದಲ್ಲಿ ಪವಿತ್ರ, ಸಂಪೂರ್ಣ, ನಿರ್ವಿಕಾರಿಗಳಾಗಿರುತ್ತಾರೆ. ಪವಿತ್ರತೆಯ ಪ್ರಕಾಶತೆಯ ಕಿರೀಟವಿರುತ್ತದೆ. ಈ ಸಮಯದಲ್ಲಂತೂ ಯಾರೂ ಪವಿತ್ರರಿಲ್ಲ. ನಾವು ಪವಿತ್ರರೆಂದು ಸನ್ಯಾಸಿಗಳು ಹೇಳಿಕೊಳ್ಳುತ್ತಾರೆ. ಆದರೆ ಪ್ರಪಂಚವು ಪವಿತ್ರವಲ್ಲವಲ್ಲವೇ? ಮತ್ತೆ ಜನ್ಮವನ್ನೂ ಸಹ ವಿಕಾರಿ ಪ್ರಪಂಚದಲ್ಲಿಯೇ ತೆಗೆದುಕೊಳ್ಳುತ್ತಾರೆ. ಇದು ರಾವಣನ ಪತಿತಪುರಿಯಾಗಿದೆ. ಪಾವನ ರಾಜ್ಯವೆಂದು ಹೊಸ ಪ್ರಪಂಚ ಸತ್ಯಯುಗಕ್ಕೆ ಹೇಳಲಾಗುತ್ತದೆ. ಈಗ ನೀವು ಮಕ್ಕಳನ್ನು ತಂದೆ ಮಾಲಿಯು ಮುಳ್ಳುಗಳಿಂದ ಹೂಗಳನ್ನಾಗಿ ಮಾಡುತ್ತಾರೆ. ಅವರು ಪತಿತ ಪಾವನನೂ ಆಗಿದ್ದಾರೆ, ಅಂಬಿಗನೂ ಆಗಿದ್ದಾರೆ, ಮಾಲಿಯೂ ಆಗಿದ್ದಾರೆ. ಮುಳ್ಳುಗಳ ಕಾಡಿನಲ್ಲಿ ಮಾಲಿಯೂ ಬಂದಿದ್ದಾರೆ. ನಿಮ್ಮ ಕಮಾಂಡರ್ ಒಬ್ಬರೇ ಆಗಿದ್ದಾರೆ. ಯಾದವರ ಚೀಫ್ ಕಮಾಂಡರ್ ಎಂದು ಶಂಕರನಿಗೆ ಹೇಳುವುದೇ. ವಾಸ್ತವದಲ್ಲಿ ಶಂಕರನೇನು ವಿನಾಶ ಮಾಡಿಸುವುದಿಲ್ಲ. ಸಮಯವು ಬಂದಾಗ ಯುದ್ಧವು ತಾನೇ ಆಗುತ್ತದೆ. ಶಂಕರನ ಪ್ರೇರಣೆಯಿಂದ ಅಣ್ವಸ್ತ್ರಗಳು ತಯಾರಾಗುತ್ತವೆ ಎಂದು ಹೇಳುತ್ತಾರೆ. ಹೀಗೆ ಅನೇಕ ಕಥೆಗಳನ್ನು ಬರೆದಿದ್ದಾರೆ. ಹಳೆಯ ಪ್ರಪಂಚವಂತೂ ಅವಶ್ಯವಾಗಿ ಸಮಾಪ್ತಿಯಾಗಲಿದೆ. ಮನೆಯು ಹಳೆಯದಾದಾಗ ಬಿದ್ದು ಹೋಗುತ್ತದೆ. ಮನುಷ್ಯರು ಸತ್ತು ಹೋಗುತ್ತಾರೆ. ಈ ಹಳೆಯ ಪ್ರಪಂಚವೂ ಸಹ ಸಮಾಪ್ತಿಯಾಗಲಿದೆ. ಇವೆಲ್ಲವೂ ಬಿದ್ದು ಕೆಲವರು ಸತ್ತು ಹೋಗುತ್ತಾರೆ. ಕೆಲವರು ನೀರಿನಲ್ಲಿ ಮುಳುಗಿ ಸಾಯುತ್ತಾರೆ. ಕೆಲವರು ಗಾಬರಿಯಲ್ಲಿ ಶರೀರ ಬಿಡುತ್ತಾರೆ. ಅಣುಬಾಂಬುಗಳ ವಿಷಗಾಳಿಯೂ ಸಹ ಅನೇಕರನ್ನು ಸಾಯಿಸುತ್ತದೆ. ಮಕ್ಕಳ ಬುದ್ಧಿಯಲ್ಲಿದೆ. ಈಗ ವಿನಾಶವು ಆಗಲೇಬೇಕಾಗಿದೆ. ನಾವು ಆ ತೀರಕ್ಕೆ ಹೋಗಬೇಕಾಗಿದೆ. ಕಲಿಯುಗವು ಪೂರ್ಣವಾಗಿ ಸತ್ಯಯುಗದ ಸ್ಥಾಪನೆಯು ಅವಶ್ಯವಾಗಿ ಆಗಬೇಕಾಗಿದೆ. ನಂತರ ಅರ್ಧಕಲ್ಪ ಯುದ್ಧವು ನಡೆಯುವುದೇ ಇಲ್ಲ. ಈಗ ತಂದೆಯು ಪುರುಷಾರ್ಥ ಮಾಡಿಸಲು ಬಂದಿದ್ದಾರೆ. ಇದು ಕೊನೆಯ ಅವಕಾಶವಾಗಿದೆ. ತಡ ಮಾಡಿದರೆ ಮತ್ತೆ ಆಕಸ್ಮಿಕವಾಗಿ ಶರೀರವನ್ನು ಬಿಡುತ್ತೀರಿ. ಮೃತ್ಯುವು ಸನ್ಮುಖದಲ್ಲಿ ನಿಂತಿದೆ. ಮನುಷ್ಯರು ಕುಳಿತಿದ್ದಂತೆಯೇ ಆಕಸ್ಮಿಕವಾಗಿ ಸತ್ತು ಹೋಗುತ್ತಾರೆ. ಸಾಯುವುದಕ್ಕೆ ಮೊದಲೇ ನೆನಪಿನ ಯಾತ್ರೆ ಮಾಡಿರಿ. ನೀವು ಮಕ್ಕಳಿಗೆ ಮನೆಗೆ ಹೋಗಬೇಕಾಗಿದೆ. ಆದ್ದರಿಂದ ತಂದೆಯೂ ತಿಳಿಸುತ್ತಾರೆ, ಮಕ್ಕಳೇ, ಮನೆಯನ್ನು ನೆನಪು ಮಾಡಿ. ಇದರಿಂದ ಅಂತ್ಯಮತಿ ಸೋಗತಿಯಾಗುವುದು. ಮನೆಗೆ ಹೊರಟು ಹೋಗುತ್ತೀರಿ. ಆದರೆ ಕೇವಲ ಮನೆಯನ್ನು ನೆನಪು ಮಾಡುವುದರಿಂದ ಪಾಪವು ನಾಶವಾಗುವುದಿಲ್ಲ. ತಂದೆಯು ನೆನಪು ಮಾಡುವುದರಿಂದಲೇ ಪಾಪಗಳು ನಾಶವಾಗುವುದು. ಮತ್ತು ಈಗ ತಮ್ಮ ಮನೆಗೆ ಹೊರಟು ಹೋಗುತ್ತೀರಿ. ಆದ್ದರಿಂದ ತಂದೆಯನ್ನು ನೆನಪು ಮಾಡುತ್ತಾ ಇರಿ. ತಮ್ಮ ಚಾರ್ಟನ್ನು ಇಟ್ಟುಕೊಳ್ಳಿ. ಇಡೀ ದಿನದಲ್ಲಿ ನಾವು ಏನು ಮಾಡಿದೆವೆಂಬುದು ಅರ್ಥವಾಗುವುದು. 5-6 ವರ್ಷದ ಮಗುವಿನಿಂದ ಹಿಡಿದು ತಮ್ಮ ಜೀವನದಲ್ಲಿ ಏನೇನು ಮಾಡಿದೆವೆಂಬುದು ನೆನಪಿರುತ್ತದೆ. ಇಡೀ ಸಮಯ ಬರೆಯುತ್ತಾ ಇರಬೇಕಾಗುತ್ತದೆ ಎಂದಲ್ಲ, ಗಮನದಲ್ಲಿರುತ್ತದೆ. ನಾವು ಉದ್ಯಾನವನದಲ್ಲಿ ಕುಳಿತು ತಂದೆಯನ್ನು ನೆನಪು ಮಾಡಿದೆವು. ಅಂಗಡಿಯಲ್ಲಿ ಯಾರೂ ಗ್ರಾಹಕರಿರಲಿಲ್ಲ. ಆಗ ನಾವು ನೆನಪಿನಲ್ಲಿ ಕುಳಿತಿದ್ದೆವು. ಹೀಗೆ ಒಳಗೆ ಎಲ್ಲವೂ ನೋಟ್ ಆಗುತ್ತಿರುವುದು. ಒಂದು ವೇಳೆ ಬರೆಯಲು ಇಚ್ಛಿಸುತ್ತೀರೆಂದರೆ ಮತ್ತೆ ದೈನಂದಿನ ದಿನಚರಿಯನ್ನು ಇಡಬಹುದಾಗಿದೆ. ಮೂಲ ಮಾತೆ ಇದಾಗಿದೆ. ನಾವು ತಮೋಪ್ರಧಾನರಿಂದ
ಹೇಗೆ ಸತೋಪ್ರಧಾನರಾಗುವುದು, ಹೇಗೆ ಪವಿತ್ರ ಪ್ರಪಂಚದ ಮಾಲೀಕರಾಗುವುದು, ಪತಿತರಿಂದ ಪಾವನ ಹೇಗಾಗುವುದು. ತಂದೆಯು ಬಂದು ಇದರೆಲ್ಲದರ ಜ್ಞಾನವನ್ನು ಕೊಡುತ್ತಾರೆ. ಜ್ಞಾನಸಾಗರನು ತಂದೆಯೇ ಆಗಿದ್ದಾರೆ. ನೀವೀಗ ಹೇಳುತ್ತೀರಿ, ಬಾಬಾ, ನಾವೀಗ ನಿಮ್ಮವರಾಗಿದ್ದೇವೆ, ಸದಾ ನಿಮ್ಮವರಾಗಿಯೇ ಇರುತ್ತೇವೆ. ಕೇವಲ ಮರೆತು ಹೋಗಿ ದೇಹಾಭಿಮಾನಿಗಳಾಗಿ ಬಿಟ್ಟಿದ್ದೇವೆ. ಈಗ ತಾವು ತಿಳಿಸಿದ್ದೀರಿ. ಅಂದ ಮೇಲೆ ನಾವು ಮತ್ತೆ ದೇಹಿ ಅಭಿಮಾನಿಗಳಾಗುತ್ತೇವೆ. ಸತ್ಯಯುಗದಲ್ಲಿ ನಾವು ದೇಹಿ ಅಭಿಮಾನಿಗಳಾಗಿದ್ದೆವು. ಖುಷಿಯಿಂದ ಒಂದು ಶರೀರವನ್ನು ಬಿಟ್ಟು ಇನ್ನೊಂದನ್ನು ತೆಗೆದುಕೊಳ್ಳುತ್ತಿದ್ದೀರಿ. ಅಂದಾಗ ನೀವು ಮಕ್ಕಳು ಇದೆಲ್ಲವನ್ನು ಧಾರಣೆ ಮಾಡಿ ಮತ್ತೆ ಅನ್ಯರಿಗೂ ತಿಳಿಸಲು ಯೋಗ್ಯರಾಗಬೇಕು. ಆಗಲೇ ಅನೇಕರ ಕಲ್ಯಾಣವಾಗುವುದು. ತಂದೆಗೆ ಗೊತ್ತಿದೆ, ನಾಟಕದನುಸಾರ, ನಂಬರ್ವಾರ್ ಪುರುಷಾರ್ಥದನುಸಾರ ಸೇವಾದಾರಿಗಳಾಗುತ್ತಿದ್ದಾರೆ. ಬಲೆ ಯಾರಿಗಾದರೂ ವೃಕ್ಷದ ಬಗ್ಗೆ ತಿಳಿಸಲು ಆಗದಿದ್ದರೆ ನೀವು ತಮ್ಮನ್ನು ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡಿ ಎಂದು ತಿಳಿಸುವುದು ಸಹಜವಲ್ಲವೇ? ಇದನ್ನು ತಂದೆಯೇ ತಿಳಿಸುತ್ತಾರೆ. ನನ್ನನ್ನು ನೆನಪು ಮಾಡಿದರೆ ವಿಕರ್ಮಗಳು ವಿನಾಶವಾಗುತ್ತವೆ ಎಂಬ ಮಾತನ್ನು ನೀವು ಬ್ರಾಹ್ಮಣರ ವಿನಃ ಮತ್ಯಾವ ಮನುಷ್ಯರು ಹೇಳಲು ಸಾಧ್ಯವಿಲ್ಲ. ಮತ್ಯಾರು ಆತ್ಮನನ್ನಾಗಲಿ ಪರಮಾತ್ಮನನ್ನಾಗಲಿ ಅರಿತುಕೊಂಡಿಲ್ಲ. ಕೇವಲ ಹಾಗೆಯೇ ಹೇಳಿಬಿಡುತ್ತೀರೆಂದರೆ ಯಾರಿಗೂ ಬಾಣವು ನಾಟುವುದಿಲ್ಲ. ಭಗವಂತನ ರೂಪವನ್ನು ಅರಿತುಕೊಳ್ಳಬೇಕಾಗುತ್ತದೆ. ಇವರೆಲ್ಲರೂ ನಾಟಕದ ಪಾತ್ರಧಾರಿಗಳಾಗಿದ್ದಾರೆ. ಪ್ರತಿಯೊಂದು ಆತ್ಮವು ಶರೀರದ ಜೊತೆ ಪಾತ್ರವನ್ನಭಿನಯಿಸುತ್ತದೆ. ಒಂದು ಶರೀರವನ್ನು ಬಿಟ್ಟು ಇನ್ನೊಂದನ್ನು ತೆಗೆದುಕೊಂಡು ಪಾತ್ರವನ್ನಭಿನಯಿಸುತ್ತದೆ. ಆ ಪಾತ್ರಧಾರಿಗಳು ವಸ್ತ್ರವನ್ನು ಬದಲಾಯಿಸಿಕೊಂಡು ಭಿನ್ನ ಭಿನ್ನ ಪಾತ್ರವನ್ನಭಿನಯಿಸುತ್ತಾರೆ. ಹಾಗೆಯೇ ನೀವೂ ಸಹ ಶರೀರವನ್ನು ಬದಲಾಯಿಸುತ್ತೀರಿ. ಅದರಲ್ಲಿ ಸ್ತ್ರೀ ಹಾಗೂ ಪುರುಷರ ಉಡುಪನ್ನು ಅಲ್ಪಕಾಲಕ್ಕಾಗಿ ಧರಿಸುತ್ತಾರೆ. ಇಲ್ಲಿ ಪುರುಷನ ವಸ್ತ್ರವನ್ನು ಧರಿಸಿದರೆ ಪೂರ್ಣಾಯಸ್ಸು ಪುರುಷನಾಗಿಯೇ ಇರುತ್ತಾರೆ. ಅದು ಹದ್ದಿನ ನಾಟಕ. ಇದು ಬೇಹದ್ದಿನ ನಾಟಕವಾಗಿದೆ. ಮೊಟ್ಟ ಮೊದಲ ಮುಖ್ಯ ಮಾತನ್ನು ತಂದೆಯು ತಿಳಿಸುತ್ತಾರೆ. ನನ್ನನ್ನು ನೆನಪು ಮಾಡಿರಿ. ಯೋಗ ಶಬ್ದವನ್ನು ಸಹ ಕಾರ್ಯದಲ್ಲಿ ತರಬೇಡಿ, ಏಕೆಂದರೆ ಅನೇಕ ಪ್ರಕಾರದ ಯೋಗಗಳನ್ನು ಕಲಿಸುತ್ತಾರೆ. ಅವೆಲ್ಲವೂ ಭಕ್ತಿ ಮಾರ್ಗದ್ದಾಗಿದೆ. ಈಗ ತಂದೆಯೂ ತಿಳಿಸುತ್ತಾರೆ, ನನ್ನನ್ನು ನೆನಪು ಮಾಡಿ ಮತ್ತೆ ಮನೆಯನ್ನು ನೆನಪು ಮಾಡಿದರೆ ನೀವು ಮನೆಗೆ ಹೊರಟು ಹೋಗುತ್ತೀರಿ. ಶಿವತಂದೆಯು ಇವರಲ್ಲಿ ಬಂದು ಶಿಕ್ಷಣವನ್ನು ಕೊಡುತ್ತಾರೆ. ತಂದೆಯನ್ನು ನೆನಪು ಮಾಡುತ್ತಾ ನೀವು ಪಾವನರಾಗಿ ಬಿಡುತ್ತೀರಿ. ಅನಂತರ ಪವಿತ್ರ ಆತ್ಮವು ಆರುವುದು. ಎಷ್ಟೆಷ್ಟು ನೆನಪು ಮಾಡುವರೋ, ಸೇವೆ ಮಾಡುವರೋ ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆಯುತ್ತಾರೆ. ನೆನಪಿನಲ್ಲಿಯೇ ಬಹಳ ವಿಘ್ನಗಳು ಬರುತ್ತವೆ. ಪಾವನರಾಗಲಿಲ್ಲವೆಂದರೆ ಧರ್ಮರಾಜಪುರಿಯಲ್ಲಿ ಶಿಕ್ಷೆಯನ್ನನುಭವಿಸಬೇಕಾಗುವುದು. ಮರ್ಯಾದೆಯು ಹೊರಟು ಹೋಗುವುದು. ಪದವಿಯು ಭ್ರಷ್ಟವಾಗುವುದು. ಅಂತಿಮದಲ್ಲಿ ಎಲ್ಲವೂ ಸಾಕ್ಷಾತ್ಕಾರವಾಗುತ್ತದೆ. ಆದರೆ ಏನೂ ಮಾಡಲು ಸಾಧ್ಯವಿಲ್ಲ. ನಿಮಗೆ ಎಷ್ಟೊಂದು ತಿಳಿಸಿದೆನೋ, ಆದರೆ ನೆನಪು ಮಾಡಲಿಲ್ಲ. ಪಾಪಗಳು ಉಳಿದು ಬಿಟ್ಟಿತು. ಈಗ ಶಿಕ್ಷೆಯನ್ನು ಅನುಭವಿಸಿ ಎಂದು ಸಾಕ್ಷಾತ್ಕಾರ ಮಾಡಿಸುತ್ತಾರೆ. ಆ ಸಮಯದಲ್ಲಿ ವಿದ್ಯಾಭ್ಯಾಸಕ್ಕಾಗಿ ಅವಕಾಶವಿರುವುದಿಲ್ಲ. ನಾವು ಏನೇನು ಮಾಡಿದೆವು, ಸುಮ್ಮನೆ ಸಮಯವನ್ನು ಕಳೆದೆವೆಂದು ಬಹಳಷ್ಟು ದುಃಖ ಪಡುತ್ತೀರಿ. ಆದರೆ ಶಿಕ್ಷೆಯನ್ನಂತೂ ಅನುಭವಿಸಲೇಬೇಕಾಗುತ್ತದೆ. ಏನೂ ಮಾಡಲು ಸಾಧ್ಯವಿಲ್ಲ. ಅನುತ್ತೀರ್ಣರಾದಿರೆಂದರೆ
ಆದಿರಿ. ಮತ್ತೆ ಓದುವ ಮಾತಿಲ್ಲ. ಲೌಕಿಕ ವಿದ್ಯೆಯಲ್ಲಂತೂ ಅನುತ್ತೀರ್ಣರಾದರೆ ಪುನಃ ಓದುತ್ತಾರೆ. ಆದರೆ ಈ ವಿದ್ಯೆಯು ಇಲ್ಲಿಯೇ ಮುಕ್ತವಾಗಿ ಬಿಡುವುದು. ಅಂತಿಮ ಸಮಯದಲ್ಲಿ ಪಶ್ಚಾತ್ತಾಪ ಪಡಬಾರದೆಂದು ತಂದೆಯು ಸಲಹೆ ನೀಡುತ್ತಾರೆ. ಮಕ್ಕಳೇ, ಚೆನ್ನಾಗಿ ಓದಿರಿ. ಅಲ್ಲಸಲ್ಲದ ಮಾತುಗಳಲ್ಲಿ ತಮ್ಮ ಸಮಯವನ್ನು ಕಳೆಯಬೇಡಿ. ಇಲ್ಲವಾದರೆ ಬಹಳ ಪಶ್ಚಾತ್ತಾಪ ಪಡಬೇಕಾಗುವುದು. ಮಾಯೆಯು ಬಹಳ ವಿರುದ್ಧವಾದ ಕೆಲಸಗಳನ್ನು ಮಾಡಿಸಿ ಬಿಡುತ್ತದೆ ಎಂದು ಕಳ್ಳತನವನ್ನು ಮಾಡಿರುವುದೇ ಇಲ್ಲ. ಆದರೆ ಮಾಯೆಯು ಅದನ್ನು ಮಾಡಿಸಿ ಬಿಡುವುದು. ನಮಗೆ ಮಾಯೆಯು ಮೋಸ ಮಾಡಿಬಿಟ್ಟಿತೆಂದು ಕೊನೆಯಲ್ಲಿ ಸ್ಮೃತಿಯು ಬಂದು ಬಿಡುವುದು. ಇಂತಹ ಪದಾರ್ಥವನ್ನು ತೆಗೆದುಕೊಳ್ಳಲೇ ಎಂದು ಮೊದಲು ಮನಸ್ಸಿನಲ್ಲಿ ಸಂಕಲ್ಪವೂ ಬರುತ್ತದೆ. ಆದರೆ ಇದು ಸರಿಯೇ ಅಥವಾ ತಪ್ಪೇ ಎಂದು ತಿಳಿಯುವ ಬುದ್ಧಿ ಸಿಕ್ಕಿದೆ. ಈ ವಸ್ತುವನ್ನು ತೆಗೆದುಕೊಂಡರೆ ತಪ್ಪಾಗುವುದು, ತೆಗೆದುಕೊಳ್ಳದೆ ಇರುವುದೇ ಸರಿಯಾಗಿದೆ. ಈಗ ಏನು ಮಾಡುವುದು? ಪವಿತ್ರರಾಗಿರುವುದು ಒಳ್ಳೆಯದಲ್ಲವೇ? ಸಂಘದೋಷದಲ್ಲಿ ಬಂದು ಸಡಿಲವಾಗಬಾರದು. ನಾವು ಸಹೋದರ ಸಹೋದರಿಯರಾಗಿದ್ದೇವೆ ಅಂದ ಮೇಲೆ ನಾಮರೂಪದಲ್ಲಿ ಹೇಗೆ ಸಿಕ್ಕಿಕೊಳ್ಳುವುದು? ದೇಹದ ಅಭಿಮಾನದಲ್ಲಿ ಬರಬಾರದಾಗಿದೆ. ಆದರೆ ಮಾಯೆಯು ಬಹಳ ಶಕ್ತಿಶಾಲಿಯಾಗಿದೆ. ಮಾಯೆಯು ಕೆಟ್ಟ ಕೆಲಸವನ್ನು ಮಾಡಿಸುವ ಸಂಕಲ್ಪವನ್ನು ತರಿಸುತ್ತದೆ. ತಂದೆಯು ತಿಳಿಸುತ್ತಾರೆ, ಮಕ್ಕಳೇ, ನೀವು ತಪ್ಪು ಕೆಲಸಗಳನ್ನು ಮಾಡಲೇಬಾರದು. ಯುದ್ಧವು ನಡೆಯುತ್ತದೆ ಎಂದರೆ ಕೆಳಗೆ ಬೀಳುತ್ತೀರಿ. ಮತ್ತೆ ಸರಿಯಾದ ಬುದ್ಧಿಯು ಬರುವುದೇ ಇಲ್ಲ. ನಾವು ಸರಿಯಾದ ಕಾರ್ಯವನ್ನು ಮಾಡಬೇಕಾಗಿದೆ. ಅಂದರಿಗೆ ಊರುಗೋಲಾಗಬೇಕಾಗಿದೆ. ಒಳ್ಳೆಯದಕ್ಕಿಂತ ಒಳ್ಳೆಯ ಕೆಲಸವೇ ಇದಾಗಿದೆ. ಶರೀರ ನಿರ್ವಹಣೆಗಾಗಿ ಸಮಯವಂತೂ ಇದೆ. ರಾತ್ರಿಯಲ್ಲಿ ನಿದ್ರೆ ಮಾಡಿರಿ. ಆತ್ಮವು ಸುಸ್ತಾಗುತ್ತದೆ ಎಂದರೆ ನಿದ್ರಿಸಿ ಬಿಡುತ್ತದೆ ಮತ್ತು ಶರೀರವು ನಿದ್ರಿಸುತ್ತದೆ ಅಂದಾಗ ಶರೀರ ನಿರ್ವಹಣೆಗಾಗಿ ವಿಶ್ರಾಂತಿ ತೆಗೆದುಕೊಳ್ಳುವುದಕ್ಕಾಗಿ ಸಮಯವಂತೂ ಇದೆ. ಉಳಿದ ಸಮಯದಲ್ಲಿ ನನ್ನ ಸೇವೆಯಲ್ಲಿ ತೊಡಗಿರಿ. ನೆನಪಿನ ಚಾರ್ಟನ್ನು ಇಟ್ಟುಕೊಳ್ಳಿ, ಚಾರ್ಟನ್ನು ಬರೆಯಿರಿ. ಆದರೆ ನಡೆಯುತ್ತಾ ಅನುತ್ತೀರ್ಣರಾಗಿ ಬಿಡುತ್ತಾರೆ. ತಂದೆಯನ್ನು ನೆನಪು ಮಾಡುವುದಿಲ್ಲ, ಸೇವೆ ಮಾಡುವುದಿಲ್ಲವೆಂದರೆ ತಪ್ಪು ಕೆಲಸಗಳಾಗುತ್ತಿರುತ್ತವೆ. ಒಳ್ಳೆಯದು. ಧಾರಣೆಗಾಗಿ ಮುಖ್ಯ ಸಾರ: ಅಲ್ಲಸಲ್ಲದ ಪರಚಿಂತನೆ ಮಾತುಗಳಲ್ಲಿ ತಮ್ಮ ಸಮಯವನ್ನು ಕಳೆಯಬಾರದು. ಮಾಯೆಯು ಯಾವುದೇ ಉಲ್ಟಾ ಕೆಲಸವನ್ನು ಮಾಡಿಸದಂತೆ ಗಮನವಿಡಬೇಕಾಗಿದೆ. ಸಂಘದೋಷದಲ್ಲಿ ಬಂದು ಎಂದು ಸಡಿಲವಾಗಬಾರದು. ದೇಹದ ಅಭಿಮಾನದಲ್ಲಿ ಬಂದು ಯಾರದ್ದೇ ನಾಮರೂಪದಲ್ಲಿ ಸಿಕ್ಕಿ ಹಾಕಿಕೊಳ್ಳಬಾರದು. ಮನೆಯ ನೆನಪಿನ ಜೊತೆಗೆ ತಂದೆಯನ್ನು ನೆನಪು ಮಾಡಬೇಕಾಗಿದೆ. ನೆನಪಿನ ಚಾರ್ಟಿನ ಡೈರಿಯನ್ನು ಇಟ್ಟುಕೊಳ್ಳಬೇಕಾಗಿದೆ. ಅದರಲ್ಲಿ ಬರೆದುಕೊಳ್ಳಬೇಕು, ನಾನು ಇಡೀ ದಿನದಲ್ಲಿ ಏನೇನು ಮಾಡಿದೆನೋ, ಎಷ್ಟು ಸಮಯ ತಂದೆಯನ್ನು ನೆನಪು ಮಾಡಿದೆನೋ. ವರದಾನ: ನಮ್ರತಾರೂಪಿ ಕವಚದ ಮೂಲಕ ವ್ಯರ್ಥದ ರಾವಣನನ್ನು ಸುಡುವಂತಹ ಸತ್ಯಸ್ನೇಹಿ ಸಹಯೋಗಿ ಭವ. ಯಾರು ಎಷ್ಟೇ ನಿಮ್ಮ ಸಂಘಟನೆಯಲ್ಲಿ ಕೊರತೆಯನ್ನು ಹುಡುಕುವ ಪ್ರಯತ್ನ ಮಾಡಲಿ, ಆದರೆ ಸಂಸ್ಕಾರ ಸ್ವಭಾವದ ಘರ್ಷಣೆ ಸ್ವಲ್ಪವೂ ಕಂಡು ಬರದೇ ಇರಲಿ. ಒಂದು ವೇಳೆ ಯಾರೇ ನಿಮಗೆ ಬೈಗುಳ ಹಾಕಿದರೂ, ನಿಂದನೆ ಮಾಡಿದರೂ ನೀವು ಸರಿಯಾಗಿರಿ. ಯಾರಾದರೂ ಘರ್ಷಣೆಯಲ್ಲಿ ಬಂದರೂ ಸಹ ನೀವು ಅವರಿಗೆ ಸ್ನೇಹದ ನೀರನ್ನು ನೀಡಿ, ಇವರು ಏಕೆ ಹೀಗೆ, ಈ ರೀತಿ ಏಕೆ ಎನ್ನುವ ಸಂಕಲ್ಪ ಮಾಡಿ ಬೆಂಕಿಗೆ ಎಣ್ಣೆ ಸುರಿಯಬೇಡಿ. ನಮ್ರತೆಯ ಕವಚವನ್ನು ಧರಿಸಿಕೊಳ್ಳಿ. ಎಲ್ಲಿ ನಮ್ರತೆ ಇರುತ್ತದೆ ಅಲ್ಲಿ ಸ್ನೇಹ ಮತ್ತು ಸಹಯೋಗವು ಅವಶ್ಯವಾಗಿ ಇರುತ್ತದೆ.
ಸ್ಲೋಗನ್: ನನ್ನತನದ ಅನೇಕ ಹದ್ದಿನ ಭಾವನೆಗಳು ನನ್ನ ಬಾಬಾ ಎನ್ನುವ ಒಂದರಲ್ಲಿ ಸಮಾವೇಶವಾಗಿ ಬಿಡುವುದು. ಅವ್ಯಕ್ತ ಸೂಚನೆ: ಆತ್ಮಿಕ ಘನತೆ ಮತ್ತು ಪವಿತ್ರತೆಯ ವ್ಯಕ್ತಿತ್ವವನ್ನು ಧಾರಣೆ ಮಾಡಿ. ಆತ್ಮಿಕ ಘನತೆಯ ಫೌಂಡೇಶನ್ ಸಂಪೂರ್ಣ ಪವಿತ್ರತೆಯಾಗಿದೆ. ತಮ್ಮೊಂದಿಗೆ ಕೇಳಿಕೊಳ್ಳಿ, ಆತ್ಮಿಕ ಘನತೆಯ ಮಿಂಚು ಮತ್ತು ಹೊಳಪು ನಿಮ್ಮ ರೂಪ ಅಥವಾ ಚರಿತ್ರೆಯಿಂದ ಪ್ರತಿಯೊಬ್ಬರಿಗೆ ಅನುಭವವಾಗುತ್ತದೆಯೇ? ಜ್ಞಾನದ ದರ್ಪಣದಲ್ಲಿ ತಮ್ಮನ್ನು ನೋಡಿಕೊಳ್ಳಿ. ನನ್ನ ಮುಖದಲ್ಲಿ, ನಡತೆಯಲ್ಲಿ ಆ ಆತ್ಮಿಕ ಘನತೆ ಕಾಣಿಸುತ್ತದೆಯೋ ಅಥವಾ ಸಾಧಾರಣ ನಡತೆ ಮತ್ತು ಮುಖವು ಕಾಣಿಸುತ್ತದೆಯೋ? ಒಳ್ಳೆಯದು. ಓಂ ಶಾಂತಿ.